ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ನಮಗೆ ಕನಸುಗಳು ಬೀಳ್ತಾನೆ ಇರ್ತವೆ. ಹಾಗಾದ್ರೆ ಬೀಳುವಂತ ಕನಸುಗಳೇ ನಿಜ ಆಗುತ್ತಾ? ಯಾವಾಗ ನಿಜ ಆಗುತ್ತೆ? ಅದರ ಒಳಾರ್ಥ ಏನಿರ್ತದೆ? ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಸ್ಪೆಷಲ್ ರಿಕ್ವೆಸ್ಟ್, ನಿಮ್ ಜೊತೆಗೆ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ನೋಡಿ ಹಾಗೇನೆ ಬಿಟ್ಟು ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಈ ನಿಮ್ಮ ಸಬ್ಸ್ಕ್ರಿಪ್ಷನ್ ಏನಿದೆ ನಮಗೆ ಅದು ಪ್ರತಿದಿನ ವಿಡಿಯೋ ಹಾಕ್ಲಿಕ್ಕೆ ನಮ್ಮನ್ನ ಮೋಟಿವೇಟ್ ಮಾಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗುತ್ತೆ. ನಿಮ್ಮ ಜೊತೆಗೆ ಸಣ್ಣ ವಿಜ್ಞಾಪನೆ. ಇದೇ ಬರುವ ಅಕ್ಟೋಬರ್ 26, 27ನೇ ತಾರೀಕು ಶನಿವಾರ ಮತ್ತೆ ರವಿವಾರ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ ಹತ್ರ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ 2 ದಿನದ ಜ್ಯೋತಿಷ ತರಗತಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇವೆ. ಯಾವ ರೀತಿ ಪ್ರಿಡಿಕ್ಷನ್ ಮಾಡಬಹುದು, ಕೆಲವೇ ನಿಮಿಷಗಳಲ್ಲಿ ಹೇಗೆ ಪ್ರಿಡಿಕ್ಷನ್ ನಮಗೆ ಬರುತ್ತೆ, ಅದರ ಬಗ್ಗೆ ಒಂದಷ್ಟು ಹೊಸ ಹೊಸ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇವೆ. ಅದ್ರ ಜೊತೆಗೆ ಆ ಟೆಕ್ನಿಕ್ಸ್ ಅನ್ನ ನೀವು ಖಂಡಿತವಾಗಿ ಎಲ್ಲಿ ಕೂಡ ಕೇಳಿರುವುದಿಲ್ಲ, ನಿಮ್ಗೆ ಗೊತ್ತು ಕೂಡ ಇರುವುದಿಲ್ಲ. ಯಾವುದೇ ಯೂಟ್ಯೂಬ್ ಅಲ್ಲಿ, ಬುಕ್ಸ್ ಅಲ್ಲಿ ಅದು ಸಿಗೋದೇ ಇಲ್ಲ. ಓಕೆ, ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ಅದರ ಒಬ್ಬರಿಗೆ ಫೀಸ್ ಬಂದು 4,600 ರೂಪಾಯಿ ಫೀಸ್ ಇರುತ್ತೆ. ಅದರಲ್ಲಿ ಟೀ, ಕಾಫಿ ಮತ್ತೆ ಲಂಚ್ ಇರುತ್ತೆ. ಅದರ ಜೊತೆಗೆ 275 ಪುಟಗಳ ಒಂದು ಪುಸ್ತಕ ಅಥವಾ PDF ಫೈಲ್ ಅನ್ನು ನಿಮಗೆ ಕೊಡ್ತೇವೆ. ಅದರಲ್ಲಿ ಪಿನ್ ಟು ಪಿನ್ ಪ್ರೆಡಿಕ್ಷನ್ ಇರ್ತದೆ. ಎಲ್ಲವೂ ಕೂಡ ನಾವು ಮಾಡಿರುವಂತದ್ದು. ಅದರಲ್ಲಿ ಭಾವಗಳಂದ್ರೇನು, ರಾಶಿಗಳಂದ್ರೇನು, ಗ್ರಹಗಳಂದ್ರೇನು, ಯಾವ ಗ್ರಹ ಎಲ್ಲಿದ್ರೆ ಏನ್ ಫಲ ಕೊಡುತ್ತೆ, ಅದ್ರ ಬಗ್ಗೆ ಎಲ್ಲ ಕೂಡ ಟಿಪ್ಪಣಿ ಇದೆ. ಅದರಲ್ಲಿ ಬಹಳ ಬಹಳ ಫೇವರಬಲ್ ಆಗಿದೆ. ಅದು ಮಾರ್ಕೆಟ್ ಅಲ್ಲಿ ಅಂತ ಬುಕ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮಲ್ಲಿಗೆ ಬಂದಾಗ ಬಹಳ ಕಡಿಮೆ ಬೆಲೆಯಲ್ಲಿ ಆ ಬುಕ್ ಅನ್ನ, ಅಂದ್ರೆ 4,600 ಒಳಗಡೆನೆ ಅದನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ. ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ, ಬೇಸಿಕ್ ಕಲ್ತಿದ್ದೀರಾ, ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು, ಅವ್ರು ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ. ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನ ಕಲ್ತ್ಕೊಂಡು ಹೋಗಿ ಬೇರೆಯವರಿಗೆ ನೀವು ಹೆಲ್ಪ್ ಮಾಡ್ಲಿಕ್ಕೆ ಅದು ತುಂಬಾನೇ ಸಹಾಯ ಆಗುತ್ತೆ. ಒಂದಷ್ಟು ಕಾನ್ಫಿಡೆನ್ಸ್ ಕೂಡ ನಿಮ್ಮಲ್ಲಿ ಬರುತ್ತೆ. ಇಲ್ಲಿ 2 ಫೋನ್ ನಂಬರ್ ಕೊಟ್ಟಿದ್ದೇನೆ. ಒಂದು ಫೋನ್ ನಂಬರ್ ಬಂದು ನಮ್ಮ ಮಂಜುಳಾ ಮೇಡಮ್, ಮತ್ತೊಂದು ಫೋನ್ ನಂಬರ್ ಬಂದು ನಮ್ಮ ಶಕುಂತಲಾ ಮೇಡಮ್ ಬೆಂಗಳೂರು ಅವ್ರದ್ದು. ಅವ್ರಿಗೆ ಫೋನ್ ಮಾಡಿ, ಕರೆ ಮಾಡಿ, ಅವ್ರ ಜೊತೆಗೆ ಮಾತಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ. ಅದ್ರ ಜೊತೆಗೆ ಸ್ವಲ್ಪ ದುಡ್ಡು ಹಾಕಿ ಆದ್ರೂ ಕೂಡ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸಿ. ಬಹಳ ಫೇವರಬಲ್ ಆಗುತ್ತೆ. ಪ್ರಿಡಿಕ್ಷನ್ ಟೆಕ್ನಿಕ್ ಏನೆಲ್ಲ ಇರ್ತದೆ, ನೀವು ಭಾವ ಕೋಡಿಂಗ್ ಟೆಕ್ನಿಕ್ ಇರ್ತದೆ, ವಯಸ್ಸಿನ ಆಧಾರದ ಮೇಲೆ ಟೆಕ್ನಿಕ್ ಇರ್ತದೆ, ದಶಾಭುಕ್ತಿ ಟೆಕ್ನಿಕ್ ಇರ್ತದೆ, ಬಂದವರ ಪ್ರಶ್ನೆಯನ್ನು ಊಹಿಸುವ ಟೆಕ್ನಿಕ್ ಇರ್ತದೆ, ಸಮಸ್ಯೆಗೆ ನಿಖರವಾದ ಪರಿಹಾರವನ್ನು ಕೊಡುವ ಟೆಕ್ನಿಕ್ ಇರ್ತದೆ. ಇದಕ್ಕಿಂತಲೂ ಇನ್ನೂ ಅನೇಕ ರೀತಿಯ ಟೆಕ್ನಿಕ್ಸ್ ಇರುತ್ತೆ. ನೀವು ಬಂದು ಒಮ್ಮೆ ಇದನ್ನ ಕಲ್ತ್ಕೊಳ್ಳಿ, ಆಶ್ಚರ್ಯ ಪಟ್ಕೊಳ್ತೀರಾ. ಈ ರೀತಿ ಕೂಡ ನಾವು ಪ್ರಿಡಿಕ್ಷನ್ ಮಾಡಬಹುದಾ ಅಂತ. ಓಕೆ, ಅದರ ಜೊತೆಗೆ ಬಹಳ ವಿಶೇಷವಾಗಿ ಮೊದಲನೇ ದಿನ ಏನ್ ಬಂದಿರ್ತೀರಾ, ಹೋಗುವಂತ ದಿನ ಸಂಜೆ ಹೊತ್ತು ಒಬ್ಬ ಹೊಸ ವ್ಯಕ್ತಿಯಾಗಿನೇ ನೀವು ಹಾಲ್ನಿಂದ ಹೊರಗೆ ಹೋಗ್ತೀರಾ. ಇದು ನಮ್ಮ ಗ್ಯಾರಂಟಿ. ದಯವಿಟ್ಟು ಬಂದು ಸೇರ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗುತ್ತೆ. ಇನ್ನು ಬೆಂಗಳೂರು ಕ್ಲಾಸ್ ನ ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಸೊ ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೊಂಡು ಕರೆ ಮಾಡಿ ನಿಮ್ಮ ಸೀಟನ್ನ ಖಂಡಿತ ಕಾಯ್ದಿರಿಸಬಹುದು. ಓಕೆ, ಸೊ ಈಗ ಬಂದ್ಬೇಡ ಕನಸುಗಳು. ಓಕೆ, ಈ ಕನಸುಗಳು ಯಾಕೆ ಬೀಳ್ತವೆ ಅಲ್ವಾ? ಕನಸುಗಳು ನಾರ್ಮಲ್ ಆಗಿ ಬೀಳ್ತವೆ, ಏನು ತೊಂದರೆ ಇಲ್ಲ ಅದರಲ್ಲಿ ಅಲ್ವಾ? ನಮ್ಗೆ ಎಲ್ಲಿ ಗಾಢ ನಿದ್ದೆಯಲ್ಲಿ ಇರ್ತವೆ, ಕನಸುಗಳಂತೂ ಬೀಳ್ತವೆ. ಕನಸುಗಳು ಬೇರೆ ಬೇರೆ ರೀತಿಯಲ್ಲಿ, ಈಗ ನಾನಿಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ. ಇದು ಬಿಟ್ಟು ಕೂಡ ಅದಕ್ಕೆ ವಿಭಿನ್ನ ರೀತಿಯ ಕನಸುಗಳು ನಿಮ್ಗೆ ಬೀಳುವಂತ ಸಾಧ್ಯತೆ ತೀರಾ ಜಾಸ್ತಿ. ಈಗ ನಾನು ಹಾವಿನ ವಿಚಾರವಾಗಿ ಮಾತಾಡ್ಬೇಕಾದ್ರೆ ಇದರಲ್ಲಿಗೆ ನೀವು ಕಮೆಂಟ್ ಅಲ್ಲಿ ಕೇಳ್ತೀರಾ, ನಂಗೆ 5 ಜಡೆ ಹಾವು ಕಾಣಿಸಿತು, ನನಗೆ ಕೂದಲಿರುವ ಹಾವು ಕಾಣಿಸಿತು, ನನಗೆ ಮರದ ಮೇಲೆ ಹಾವು ಕಾಣಿಸಿತು, ನನಗೆ ಕುತ್ತಿಗೆಗೆ ಸುತ್ತಾಕೊಂಡ ಹಾವು ಕಾಣಿಸಿತು. ಈ ರೀತಿ ಡಿಫ್ರೆಂಟ್ ವೇಯಲ್ಲಿ ಅದು ನಿಮ್ಗೆ ಬಂದಿರುತ್ತಪ್ಪ. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಎಲ್ಲದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ನಾನು ಬರೀ ಅದರೊಂದು ಮೀನಿಂಗ್ ಹೇಳ್ಬೋದು, ಅದು ಯಾಕೆ ಬರುತ್ತೆ ಅಂತ ಅಲ್ವಾ? ಈಗ ನಿಮ್ಮ ಕನಸಿನಲ್ಲಿ ಹಾವು ಕಾಣಿಸ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳೋಣ. ಹಾವು ಅಂದ್ರೇನು? ಅದು ಹಾವು ಎಲ್ಲಿರುತ್ತೆ? ಆಕ್ಚುಲಿ ಹಾವು ಎಲ್ಲಿರುತ್ತೆ? ಹಾವು ಎಲ್ಲೆಲ್ಲ ನಿಧಿ ಇರುತ್ತಲ್ವಾ, ನಿಧಿ ಅಂದ್ರೆ ಗುಪ್ತಧನ ಇರುತ್ತೆ, ಅಲ್ಲಿ ಹಾವು ಅದನ್ನ ಸಂರಕ್ಷಣೆ ಮಾಡ್ತಾ ಇರ್ತದೆ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ಹಾವು ಕನಸಲ್ಲಿ ಬಂದ ತಕ್ಷಣನೇ ಒಂದಂತೂ ನೆನ್ಪಿಟ್ಕೊಳ್ಳಿ, ಅದು ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರಗಳು. ಯಾವುದು ನಿಧಿ ಇರ್ಬೋದು, ನಿಧಿಯ ವಿಚಾರ ಇಲ್ಲಿ ಬೇಡ ನಮ್ಗೆ, ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರಗಳು. ಹಾಗಾದ್ರೆ ಆ ಹಾವನ್ನ ಯಾವ ರೀತಿ ನೋಡ್ತೀರಾ ಎಂಬುದರ ಮೇಲಿಂದ ಡಿಪೆಂಡ್ ಆಗಿ ನಿಮ್ಗೆ ರಿಸಲ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಹಾವು ಎಲ್ಲೊಂದ್ ಕಡೆ ನಿಮ್ಮ ಕಡೆ ಬರ್ತಾ ಉಂಟು, ನೇರವಾಗಿ ಹರಿದು ಬರ್ತಾ ಉಂಟು, ತನ್ನಷ್ಟಕ್ಕೆ ಹರಿದು ಬರ್ತಾ ಉಂಟು ಅಂತಾದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಯಾರಿಗೂ ಕೊಟ್ಟಿರುವಂತ ಹಣ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು, ಅಥವಾ ಇನ್ಶೂರೆನ್ಸ್ ಹಣ ಏನುಂಟು ಅದು ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು. ಎಲ್ಲ ಇನ್ಶೂರೆನ್ಸ್ ಹಣ ಯಾರೋ ತೀರ್ಕೊಂಡು ಬಿಟ್ಟಿದ್ದಾರೆ, ಇನ್ಶೂರೆನ್ಸ್ ಹಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಹಣ ಬರ್ತದೆ, ಆ ಹಣ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು, ಕಳೆದು ಹೋದ ಹಣ ನಿಮ್ಮ ಕೈ ಸೇರುವಂತ ಸಾಧ್ಯತೆ ತೀರಾ, ಯಾಕಂದ್ರೆ ಹಾವು ನಿಮ್ಮ ಕಡೆಗೆ ಬರ್ತಾ ಉಂಟು ಅನ್ನೋ ಒಂದು ಇಂಡಿಕೇಶನ್. ಇನ್ನೊಂದು ಇಂಡಿಕೇಶನ್ ಏನ್ ಬರ್ತಾವ ನೋಡಿ, ಹಾವು ಅಂದ್ರೆ ದುಡ್ಡೇ, ಅದನ್ನಂತೂ ನೆನ್ಪಿಟ್ಕೊಳ್ಳಿ. ಓಕೆನಾ? ಹಾವು ಅಂದ್ರೆ ದುಡ್ಡು, ಅದು ಯಾವ ರೂಪದಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಳಿ, ಪರವಾಗಿಲ್ಲ. ಇನ್ನೊಂದು ವಿಷಯ ಏನಿರ್ತದೆ, ಹಾವು ಹೆಡೆ ಎತ್ತಿ ಹೀಗೆ ನಿಂತಿರ್ತದೆ, ಬರೇ ಹೆಡೆ ಎತ್ತಿ ನಿಂತಿರ್ತದೆ, ಏನ್ ಕೂಡ ಮಾಡಲ್ಲ. ಸೊ ಇದರ ಅರ್ಥ ಏನಂದ್ರೆ, ಎಲ್ಲೊಂದ್ ಕಡೆ ಫ್ಯೂಚರ್ ಅಲ್ಲಿ ಹಣಕಾಸು ನಮ್ಮ ಕೈ ಸೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆ ಒಂದು
ಸುಬ್ರಹ್ಮಣ್ಯನ ಬ್ಲೆಸ್ಸಿಂಗ್ಸ್ ನಿಮ್ಮ ಪಾಲಿಗೆ ಬಂದಿದೆ ಅಥವಾ ಬರ್ತಾ ಉಂಟು ಅಂತ ಮತ್ತೊಂದು ಇಂಡಿಕೇಶನ್ ಅದು. ಯಾಕಂದ್ರೆ ಹಾವು ಸುಮ್ಮನೆ ನಿಂತು ಬಿಟ್ಟಿದೆ, ನಿಮ್ಮನ್ನ ನೋಡ್ಕೊಂಡು ಹೆಡೆ ಆಡಿಸ್ತಾ ತುಂಬಾ ಒಂಥರ ಕೇರ್ಫುಲ್ ಆಗಿ ನಿಮ್ಮನ್ನ ನೋಡ್ತಾ ಉಂಟು ಅಂತ ಕನಸು ಕಂಡಿದ್ದೀರಿ ಅಂದಾಗ ಅದು ಬಹಳ ಫೇವರಬಲ್ ಆಗುತ್ತೆ. ಓಕೆನಾ. ಆ ನಂತರ ಕೆಲವೊಂದು ಬಾರಿ ಏನಾಗುತ್ತೆ, ಹಾವು ನಮ್ಮ ಕಾಲಿಗೆ ಸುತ್ತಾಕೊಂಡಾಗಿರ್ತದೆ, ಮತ್ತೆ ಕಾಲಿನಿಂದ ಮೆಲ್ಲ ಹರಿದು ದೂರ ಹೋಗುತ್ತೆ. ಅದರ ಅರ್ಥ ಏನಂದ್ರೆ, ಯಾರಿಗಾದ್ರು ದುಡ್ಡು ಕೊಟ್ರೆ ಅದು ಬರುವುದಿಲ್ಲ, ಅಥವಾ ಇಷ್ಟುವರೆಗೆ ಕೊಟ್ಟಿದೆಯಾ ಅದು ಬರುವುದಿಲ್ಲ, ನಿನ್ನಿಂದ ಕಳೆದೋಯ್ತು, ನಿನ್ಗೆ ಪ್ರಾಬ್ಲಮ್ ಆಯ್ತು, ಸೊ ಇದನ್ನ ಅರ್ಥ ಮಾಡ್ಕೊ ಅಂತ ಅದು ಕಥೆ ಹೇಳ್ತಾ ಉಂಟು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕಪ್ಪ, ಅದು ಬಹಳ ವಿಶೇಷ ರೀತಿಯಲ್ಲಿ ಇರುವಂತದ್ದು. ಇನ್ನು ಕೆಲವರು ಕನಸಿನಲ್ಲಿ ಸತ್ತ ಹಾವನ್ನ ನೋಡ್ತಾರೆ. ಅದರ ಅರ್ಥ ಏನಂದ್ರೆ, ಎಲ್ಲೊಂದ್ ಕಡೆ ಸತ್ತ ಹಾವು ನೋಡಿದ್ರೆ ನಿಮ್ಗೆ ನಾಗದೋಷ ಉಂಟು, ಅದರ ಪರಿಹಾರ ಮಾಡ್ಬೇಕು ಅಲ್ವಾ, ಬೇಕಾದ್ರೆ ಸರ್ಪ ಸಂಸ್ಕಾರ ಮಾಡ್ಬೇಕಾದಿತ್ತು, ಅದನ್ನ ಮಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಇನ್ನು ತುಂಬಾ ಹಾವುಗಳನ್ನು ನೋಡ್ತಾ ಇದ್ದೀರಿ ಅಂದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ನಾಗನ ಆರಾಧನೆ, ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಅಲ್ಲಿ ಹರಕೆ ಇಟ್ಕೊಳ್ಳುವುದು ಅಥವಾ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರುವುದು ಅತ್ಯಂತ ಸೂಕ್ತ. ಅನ್ಯथा ಕೆಲವೊಂದು ಬಾರಿ ಅದು ಸಮಸ್ಯೆಯನ್ನು ಕೂಡ ನಿಮ್ಗೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಮತ್ತೆ ಬಾರಿ ನೋಡಿ, ಇದು ಯಾವಾಗ ಈಗ ಒಂದು ಬಾರಿ ಅಂತದ್ದು ಕಾಣಿಸ್ಕೊಳ್ಬಿಟ್ಟು 2 ಬಾರಿ, ಆವಾಗ ಅಂತ ಸಮಸ್ಯೆ ಅಂತ ನನ್ಗೆ ಅಂತೂ ಆಗುದಿಲ್ಲ. ಬಟ್ ಬಾರಿಗೂ ಸರ್ಪ ಕನಸಲ್ಲಿ ಬರ್ತಾ ಉಂಟು, ಬಾರಿಗೂ ಅದು ನಿಮ್ಗೆ ಚೇತವಾನಿ ಕೊಡ್ತಾ ಉಂಟು, ಬಾರಿಗೂ ನಿಮ್ಮನ್ನ ಎಚ್ಚರಿಸ್ತಾ ಉಂಟು ಅಂತಾದಾಗ ಡೆಫಿನೆಟ್ ಆಗಿ ಅಲ್ಲೇನೋ ಸಮಸ್ಯೆ ಇದೆ, ಅಲ್ಲೇನೋ ಪ್ರಾಬ್ಲಮ್ ಇದೆ. ನೀವು ಎಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು, ಸುಬ್ರಹ್ಮಣ್ಯ ದೇವರು ಇದ್ದಾರೆ, ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಅಂತೂ 100% ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ನೀವು. ಇನ್ನೊಂದು ವಿಚಾರ ಏನಂದ್ರೆ, ಇದು ಯಾವಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದು ವಿಷಯ. ಯಾವುದೇ ಕನಸು ಮ್ಯಾನಿಫೆಸ್ಟೇಷನ್ ಆಗ್ಬೇಕಾದ್ರೆ ಬಹಳ ವಿಶೇಷವಾಗಿ ಅದು ಬೆಳಗಿನ ಜಾವ ಇನ್ನೇನು ನೀವು ಹೇಳ್ತೀರಾ, ಹೇಳುವಾಗ ಅದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆನೆ ಈ ಕನಸು ಬೀಳ್ತಾ ಇದೆ, ಆನಂತರ ಎಚ್ಚರಾದ ನಂತರ ಆ ಕನಸು ನೆನಪಿದೆ ನಿಮ್ಗೆ ಅಂದಾಗ ಡೆಫಿನೆಟ್ ಆಗಿ ಅದು ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾವುದೇ ಪ್ರಹಾರದಲ್ಲಿ, ಅಂದ್ರೆ ರಾತ್ರಿ ಹೊತ್ತು ಯಾವಾಗಲೂ ಕನಸು ಬೀಳುತ್ತೆ, ಅದೇನೋ ಕನಸು ಬೀಳುತ್ತೆ, ಕನಸಂತೂ ಬಿದ್ದಿದೆ, ಕನಸು ಬೀಳುವಾಗ ಎಲ್ಲ ನೆನಪಿತ್ತು ನಿಮ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನೆನಪೇ ಹೋಯ್ತಲ್ಲ, ಏನಂತಲೇ ಗೊತ್ತಿಲ್ಲ ನಿಮ್ಗೆ, ಸೊ ಅದರಲ್ಲಿ ಚಿಂತೆ ಮಾಡ್ಕೊಳ್ಳುವಂತ ಅಗತ್ಯ ಎಲ್ಲ, ಅದನ್ನು ಡ್ರಾಪ್ ಮಾಡಿ. ಓಕೆನಾ. ಹಾಗಾದ್ರೆ ಕನಸುಗಳು ಯಾವಾಗ ನಿಜ, ಯಾವುದೇ ಕನಸು ಅದು ನಿಜ ಆಗ ನೀವು ಬೆಳಿಗ್ಗೆ ಹೇಳುದಂಗೆ ಸ್ವಲ್ಪ ಮುಂಚೆನೆ ಅದು ಬಂದ್ಬಿಡ್ತು ಕನಸು, ಆ ಮೂಮೆಂಟ್ ಅಲ್ಲಿ ಎದ್ದು ಬಿಟ್ರಿ, ಆ ನಂತರ ಅದು ನೆನಪಲ್ಲಿದೆ ನಿಮ್ಗೆ ಕನಸು ಏನು ಅಂತ, ಸೊ ಇದು ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದ್ರೆ ಹಾವಿನ ವಿಚಾರ ಗೊತ್ತಾಯ್ತು, ಹೇಳಿಕ್ಕೆ ಹೋದ್ರೆ ತುಂಬಾ ಇದೆ, ಬೇಕಾಗಿಲ್ಲ, ಇಷ್ಟು ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ ಹಾವು ಅಂದ್ರೆ ದುಡ್ಡು, ಹಾಗಾದ್ರೆ ದುಡ್ಡಿಗೆ ಸಂಬಂಧಪಟ್ಟ ವಿಚಾರಗಳು ಇಲ್ಲೆಲ್ಲೋ ಒಂದ್ ಕಡೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಮೇಲೆ ಅಗ್ನಿ. ಇದು ವೆರಿ ಡೇಂಜರ್ ಇದು ಅಲ್ವಾ. ಯಾವಾಗ ನೀವು ಯಾವ್ದಾದ್ರು ಅಗ್ನಿಯನ್ನ ಸುಡ್ತಾ ಇರೋ ಅಗ್ನಿಯನ್ನ ಕಾಣ್ತೀರಾ, ಎಲ್ಲೋ ಸುಡ್ತಾ ಇದೆ ಅಗ್ನಿ, ಭಗ ಅಂತ ಉರಿತಾ ಇದೆ, ಅದನ್ನ ಕಾಣ್ತಾ ಇದ್ದೀರಾ, ಅಥವಾ ನೀವೆಲ್ಲ ಹೋದಾಗ ಮನೆ ಉರಿತಾ ಇದೆ, ಇನ್ಯಾವುದೋ ಒಟ್ಟಾರೆ ನೀವು ಹೇಳುವುದಕ್ಕಿಂತ ಸ್ವಲ್ಪ ಮುಂಚೆ ಅಗ್ನಿಯನ್ನ ನೋಡಿದ್ರಿ ಅಂದಾಗ ನಾನು ಡೆಫಿನೆಟ್ ಆಗಿ ಹೇಳಬಲ್ಲೆ, ಆ ದಿನ ಯಾರ ಜೊತೆನೂ ನಿಮ್ಗೆ ಜಗಳ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ತುಂಬಾನೇ ಯುದ್ಧದ ತರ ಜಗಳ ಆಗುತ್ತೆ. ಪ್ರಿಕಾಷನ್ ಏನುಂಟು ಇದಕ್ಕೆ ಅಲ್ವಾ, ಇದಕ್ಕೆ ಪ್ರಿಕಾಷನ್ ಏನುಂಟು ನೋಡಿ. ಪ್ರಿಕಾಷನ್ ಈಗ ಹೇಳುವುದಕ್ಕಿಂತ ಕೊನೆಯಲ್ಲಿ ಪ್ರಿಕಾಷನ್ ಹೇಳ್ತೇನೆ ನಿಮ್ಗೆ, ಸೊ ಅದನ್ನ ಫಾಲೋ ಮಾಡಿ. ಅವಾಗ ಇದರಿಂದ ಮೇ ಬಿ ಪಾರಾಗ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಇಲ್ಲಾಂದ್ರೆ ನೋಡಿ, ನೀವು ಹೇಳ್ಬೇಕಾದ್ರೆ, ಈಗ ನೀವು ಹೇಳ್ಬೇಕು ಸ್ವಲ್ಪ ಮುಂಚೆನೆ ಅಗ್ನಿ ಕಾಣಿಸ್ಕೊಳ್ತು ಯಾವುದೇ ಒಂದು ರೂಪದಲ್ಲಿ, ದಗದಗ ಉರಿಯುವ ಅಗ್ನಿ, ಅದು ಎಷ್ಟು ಪ್ರಖರವಾಗಿ ಜೋರಾಗಿ ಉರಿತದೆ, ಅಷ್ಟು ದೊಡ್ಡ ಜಗಳ ಅದೇ ದಿವಸ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಆ ನಂತರ ಅದು ಎಷ್ಟು ಸಣ್ಣ ಮಟ್ಟಿಗೆ ಅಗ್ನಿ ಇರ್ತದೆ, ಅಷ್ಟೇ ಸಣ್ಣ ಮಟ್ಟಿನ ಜಗಳ ಆ ದಿನ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ಇದನ್ನು ತಪ್ಪಿಸಿಕೊಳ್ಳುವುದು ಹೇಗೆ, ಈ ಕನಸಿನಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಅದರ ಬಗ್ಗೆ ಕೊನೆಯಲ್ಲಿ ಟಿಪ್ಪಣಿ ಮಾಡ್ತೇನೆ, ಅದನ್ನ ಫಾಲೋ ಮಾಡಿ. ಅದು ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲ. ಹಾಗಾದ್ರೆ ಅಗ್ನಿ ಏನ್ ಮಾಡುತ್ತೆ ನಿಮ್ಗೆ, ಅದು ನಿಮ್ಗೆ ಜಗಳವನ್ನ 100% ಕ್ರಿಯೇಟ್ ಮಾಡಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಕನಸಲ್ಲಿ ಜಲವನ್ನ ಕಾಣುವಂಥದ್ದು, ಕನಸಲ್ಲಿ ಈಗ ಕ್ಲಿಯರ್ ಆದ ಜಲ ಇದೆ, ಜಲವನ್ನ ಕಾಣ್ತಾ ಇದ್ದೀರಿ ಅಂದಾಗ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದದ್ದು ಕ್ಲಿಯರ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಪರವಾಗಿಲ್ಲ, ಜಲ ಅಲ್ಲಿ ರಿಲೇಟೆಡ್ ಟು ಫೈನಾನ್ಸ್ ಕೂಡ ಹೌದು, ರಿಲೇಟೆಡ್ ಟು ನಿಮ್ಮ ರೋಗ ಕೂಡ ಹೌದು, ಹಾಗಾದ್ರೆ ಆರೋಗ್ಯ. ಹಾಗಾದ್ರೆ ಕ್ಲಿಯರ್ ಆದ ಜಲ ಕಾಣ್ತಾ ಉಂಟು ಅಂತಾದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಏನ್ ಸಮಸ್ಯೆ ಉಂಟು ಅದರಲ್ಲಿ ಕ್ಲಾರಿಟಿ ಸಿಗ್ಬೋದು, ಒಳ್ಳೆ ವೈದ್ಯರು ಸಿಗ್ಬೋದು, ಅಥವಾ ನಿಮ್ಗೆ ಒಳ್ಳೆ ಔಷಧ ಸಿಕ್ಕಿ ನೀವು ಆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇಂದ ಹೊರಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತದೆ. ಓಕೆ, ಇದು ಆಯ್ತು. ಆನಂತರ ಕೆಲವೊಮ್ಮೆ ಏನಾಗುತ್ತೆ, ಕಲುಷಿತ ನೀರು, ಎಲ್ಲೊಂದ್ ಕಡೆ ತುಂಬಾನೇ ಕೊಳಚೆ ನೀರು ಕಾಣಿಸ್ತಾ ಉಂಟು, ಅಲ್ಲೆಲ್ಲೆಲ್ಲಿ ಕೊಳಚೆ ನೀರಪ್ಪ, ಅದರಲ್ಲಿ ನೀವು ಹೋಗ್ತಾ ಇದ್ದೀರಾ. ಸೊ ಇದೇ ಮೂಮೆಂಟ್ ಅಲ್ಲಿ ಜಾಗೃತೆಯಲ್ಲಿರಿ. ಒಂದು ಕಡೆ ಹಣಕಾಸು ತೊಂದರೆಗೊಳಗಾಗ್ಬೋದು, ಇನ್ನೊಂದು ಕಡೆ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ವಿಶೇಷ ರೀತಿಯಲ್ಲಿ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆ ಕೊಳಚೆ ನೀರನ್ನ ನೋಡಿದಾಗ ನಿಮ್ಗೆ ಅಂತ ಪರಿಸ್ಥಿತಿ ಬರ್ಬೋದು, ಮುಂಜಾಗ್ರತೆ ತಗೊಳ್ಬೇಕಾಗುತ್ತೆ. ಏನ್ ಮಾಡ್ಬೇಕು ಕೊನೆಯಲ್ಲಿ ಹೇಳ್ಕೊಡ್ತೇನೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಹರಿಯುವ ನದಿಯನ್ನ ನೋಡ್ತೀರಿ ಅಂದಾಗ ಎಲ್ಲೊಂದ್ ಕಡೆ ನಿಮ್ಗೆ ಟ್ರಾವೆಲಿಂಗ್
ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸಿಗುತ್ತೆ, ದೂರ ಹೋಗ್ಲಿಕ್ಕೆ ಸಿಗುತ್ತೆ, ಟ್ರಾವೆಲಿಂಗ್ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಮತ್ತೊಂದು ಕಡೆಯಿಂದ ಹೇಳ್ಬೇಕಾದ್ರೆ ದುಡ್ಡು ಎಲ್ಲೋ ಒಂದ್ ಕಡೆಯಿಂದ ಹರಿದು ಬರುತ್ತೆ, ಅವಕಾಶಗಳು ಹರಿದು ಬರುತ್ತೆ ನಿಮ್ಮ ಪಾಲಿಗೆ ಅಂತ ಒಂದು ಇಂಡಿಕೇಶನ್ ಇರುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು. ಸಮುದ್ರ ನೋಡ್ತಾ ಇದ್ದೀರಿ ಅಂದಾಗ ಖಂಡಿತ ನಿಮ್ಗೆ ಎಲ್ಲೋ ಒಂದ್ ಕಡೆ ದಾನ ಧರ್ಮ ಮಾಡ್ಬೇಕಾದಂತ ಅನಿವಾರ್ಯತೆ ಉಂಟು. ದಾನ ಮಾಡ್ಬೇಕಾದಿತ್ತು, ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಾದಿತ್ತು, ಯಾವುದೇ ಅನಾಥಾಶ್ರಮದಲ್ಲಿ ಆದ್ರೂ ಕೂಡ ಹೆಲ್ಪ್ ಮಾಡ್ಬೇಕಾದಂತ ಅನಿವಾರ್ಯತೆ ಉಂಟು. ಸಮುದ್ರ ನೋಡ್ತಾ ಇದ್ದೀರಾ ಅಂದ್ರೆ ಯಾರಿಗೋ ನೀವೇನೋ ಕೊಡ್ಬೇಕಾದಿತ್ತು, ಅಥವಾ ಪಿತೃಗಳಿಗೆ ತರ್ಪಣ ಬಿಡಬೇಕಾದಿತ್ತು, ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನ ಕೋರಿ ನೀವು ಅವರ ಕೆಲಸ ಕಾರ್ಯಗಳೆಲ್ಲ ಮಾಡ್ಬೇಕಾದಿತ್ತು. ಅದಕ್ಕೋಸ್ಕರ ನಿಮ್ಗೆ ಸಮುದ್ರ ಕಾಣಿಸ್ತಾ ಉಂಟು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ. ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ, ಕನಸಿನಲ್ಲಿ ವಿಚಿತ್ರ ಪ್ರಾಣಿಗಳನ್ನ ಕಾಣ್ತೀರಾ. ವಿಚಿತ್ರ ಪ್ರಾಣಿ ಅಂದ್ರೆ ಅದರ ಅಸ್ತಿತ್ವನೇ ಇರುವುದಿಲ್ಲ. ಓಕೆನಾ? ಏನೋ ಒಂದು ವಿಚಿತ್ರ, ಒಂದು ವಿಶೇಷ ಪ್ರಾಣಿ, ಅಸ್ತಿತ್ವನೇ ಇಲ್ಲ, ಇದುವರೆಗೆ ನೋಡಿದ್ದೇ ಇಲ್ಲ, ಗೊತ್ತೇ ಇಲ್ಲ, ಅಂತಹ ಪ್ರಾಣಿಯನ್ನ ನೋಡಿದ್ರೆ ಎಂದಾಗ ಅದು ಬಹಳ ಸೌಭಾಗ್ಯಶಾಲಿ. ಅಂದ್ರೆ ಅದರ ಅರ್ಥ ಏನಂದ್ರೆ ನಿಮ್ಗೆ ಇದುವರೆಗೆ ಪ್ರಾಬ್ಲಮ್ ಇತ್ತು, ಅಥವಾ ಯಾವುದೋ ಒಂದು ದೊಡ್ಡ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಿ, ಅಥವಾ ಕೋರ್ಟ್ ಕಚೇರಿ ಸಮಸ್ಯೆ ಇದೆ, ಬೇರೆ ಯಾವುದೋ ಇದ್ರಲ್ಲಿ ಸಿಕ್ಕಾಕೊಂಡಿದ್ದೀರಾ, ಯಾರೋ ನಿಮ್ಮನ್ನ ಸಿಲುಕಿ ಹಾಕಿಸಿದ್ದಾರೆ, ಅಥವಾ ನಿಮ್ಗೆ ಕೆಲವೊಮ್ಮೆ ಇರುತ್ತಲ್ಲ ಮಾಟ ಮಂತ್ರ ಯಂತ್ರ ತಂತ್ರ ಮಾಡಿದ್ದಾರೆ, ಇಂಥ ಸಮಸ್ಯೆ ಬಳಲ್ತಾ ಇದ್ದೀರಾ. ಬಟ್ ಕನ್ಸಲ್ಲಿ ನಿಮ್ಗೆ ಅಸ್ತಿತ್ವದಲ್ಲಿಲ್ಲದ ಪ್ರಾಣಿಗಳು ಬಂದು ನಿಮ್ಗೆ ಕಾಣಿಸ್ಕೊಳ್ತಾ ಉಂಟು. ಅದು ಏನಂತಲೇ ಗೊತ್ತಿಲ್ಲ ನಿಮ್ಗೆ. ಅದರ ಅರ್ಥ ಏನು? ನಿಮ್ಮ ಪ್ರಾಬ್ಲಮ್ 100% ಅದು ನಿವಾರಣೆ ಆಗುತ್ತೆ ಅಂದ್ರೆ ಇಂಡಿಕೇಶನ್. ಅದು ಭಗವಂತ ಇಂಡಿಕೇಶನ್ ಕೊಟ್ಟಿರ್ತಾನೆ, 100% ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ, ಚಿಂತೆ ಮಾಡ್ಬೇಕಂತ ಅಗತ್ಯ ಇಲ್ಲ. ಅಲ್ಲಿಗೆ ಸಾಲ್ವೇ, ಅದು 100% ಸಾಲ್ವೇ. ಇದನ್ನೆಲ್ಲ ನಾನು ಅನುಭವಿಸಿದ್ದೇನೆ, ಆಯ್ತಾ, ಇದನ್ನ ನಾನು ಅನುಭವಿಸಿದ್ದೇನೆ, ನೋಡಿದ್ದೇನೆ. ಪ್ರತಿ ಕನಸು ಬಂದಾಗ ಕೂಡ ಅದನ್ನ ಪರಿಗಣನೆ ತೆಗೆದುಕೊಳ್ತೇನೆ. ಯಾಕೆ ಈ ಕನಸು ಬಿತ್ತು, ಏನಾಗಿದೆ, ಇಷ್ಟು ವರ್ಷಗಳ ಕಾಲ ಕೂಡ ಸ್ಟಡಿ ಮಾಡಿದ್ದೇನೆ ಇದರ ಜೊತೆಗೆ. ಅದಕ್ಕೋಸ್ಕರ ಅದನ್ನ ಬಿಂದಾಸ್ ಆಗಿ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಅದು ಗ್ಯಾರಂಟೆಡ್ ಆಗಿ ಹಾಗೇನೆ ಕೆಲಸ ಮಾಡುತ್ತೆ. ಓಕೆನಾ? ಹಾಗಾದ್ರೆ ವಿಚಿತ್ರ ಪ್ರಾಣಿ ಕಾಣಿಸ್ಕೊಳ್ತು ಅಂದ್ರೆ ಅಸ್ತಿತ್ವದಲ್ಲಿ ಇಲ್ಲದ ಪ್ರಾಣಿನೇ ಕಾಣಿಸ್ಕೊಳ್ತು ಅಂದಾಗ ಎಲ್ಲೊಂದ್ ಕಡೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಆ ಮೂಮೆಂಟ್ ಅಲ್ಲಿ ಬಂದಿರುವಂತದ್ದು 100% ದೂರ ಆಗುತ್ತೆ. ನೀವು ಅದನ್ನ ಒಂಥರ ಖುಷಿ ಪಡ್ಬೋದು. ಒಂದು ಸಮಸ್ಯೆ ದೂರ ಆಗುತ್ತಪ್ಪ, ಇದು ಕನಸಲ್ಲಿ ಅದು ಒಂದು ಬಾರಿ ಬಂದ್ರು ಸಾಕು, ಬಾರಿ ಬಾರಿಗೆ ಬರ್ಬೇಕಂತ ಏನಿಲ್ಲ. ಒಂದು ಬಾರಿ ಬಂದ್ರೆ ಅಲ್ಲಿಗೆ ಫಿನಿಶ್ ಅಂತ ಹೇಳ್ತೇನೆ. ನೋಡಿ, ನಿಮ್ಮ ಸಮಸ್ಯೆಯಿಂದ ನೀವು ಹೊರ ಬಂದೇ ಬರ್ತೀರ. ಕೆಲವೊಂದು ಬಾರಿ ಆ ರೀತಿ ಕನಸು ಕಾಣುತ್ತೆ ನಮ್ಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಪ್ರಾಡಕ್ಟ್, ನೀವೇನೋ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ, ಅದನ್ನ ಮಾರ್ತಾ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನೀವೊಂದು ಹಪ್ಪಳ ಸಂಡಿಗೆ ಮನೆಯಲ್ಲಿ ಮಾಡಿ ಮಾರ್ತಾ, ಒಂದು ಎಕ್ಸಾಂಪಲ್ ಅಷ್ಟೇ, ಓಕೆನಾ, ಮಾರ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ನಿಮ್ಗೆ ಕನಸಲ್ಲಿ ಬಂದ್ಬಿಡ್ತು ನಿಮ್ಮ ಹಪ್ಪಳ ಎಲ್ಲಿ ಉಂಟು, ಅದು ಎಲ್ಲೋ ಒಂದು ಕಡೆ ಟಾಪ್ ಅಲ್ಲಿ ಇದೆ. ಟಾಪ್ ಅಲ್ಲಿ ಅಂದ್ರೆ ಯಾವುದೋ ಬಿಲ್ಡಿಂಗ್ ನ ಮೇಲೆ ಇದೆ, ಅಥವಾ ನೀವು ಸಂಡಿಗೆ ಮಾಡಿದ್ರೆ ಬಿಲ್ಡಿಂಗ್ ನ ಮೇಲೆ ಅದು ಕಾಣ್ತಾ ಉಂಟು, ನಿಮ್ಗೆ ಬಿಲ್ಡಿಂಗ್ ನ ಮೇಲೆ ಕಾಣಿಸ್ತಾ ಉಂಟು. ಅಥವಾ ಉಪ್ಪಿನಕಾಯಿ ಮಾಡಿದ್ರೆ ಬಿಲ್ಡಿಂಗ್ ನ ಮೇಲೆ ಕಾಣಿಸ್ತಾ ಉಂಟು. ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಬಿಲ್ಡಿಂಗ್ ನ ಮೇಲೆ ಕನಸಲ್ಲಿ ಕಾಣಿಸ್ತಾ ಉಂಟು. ಆನಂತರ ನೀವೊಂದು ಹೋಟೆಲ್ ಮಾಡಿದ್ರೆ, ಆ ಹೋಟೆಲ್ ತಿಂಡಿ ತಿನಿಸಿರ್ಬೋದು, ಟೀ ಇರ್ಬೋದು, ಎಲ್ಲೊಂದ್ ಕಡೆ ಬಿಲ್ಡಿಂಗ್ ನ ಮೇಲ್ಗಡೆ ಟಾಪ್ ಲೆವೆಲ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಕನಸಿನಲ್ಲಿ. ಅದರ ಅರ್ಥ ಏನಂದ್ರೆ ಆದಷ್ಟು ಬೇಗನೆ ಅದು ಬಹಳ ಫೇಮಸ್ ಆಗುತ್ತೆ, ಬಹಳ ಜನರಿಗೆ ಗೊತ್ತಾಗುತ್ತೆ, ಟಾಪ್ ಲೆವೆಲ್ ಅಲ್ಲಿ ಹೋಗುತ್ತೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಅದು 100% ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಯಾಕಂದ್ರೆ ಇದನ್ನು ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಅನುಭವಿಸಿರುವಂತದ್ದು. ಸೊ ನಿಮ್ಗೆ ಗೊತ್ತಾಗುತ್ತೆ ಟಾಪ್ ಲೆವೆಲ್ ಅಲ್ಲಿ ಉಂಟು, ಹಾಗಾದ್ರೆ ಓಕೆ, ಪರವಾಗಿಲ್ಲ. ಎಲ್ಲೊಂದ್ ಕಡೆ ಅದರಲ್ಲಿ ನೇಮ್ ಫೇಮ್ ಎಲ್ಲವೂ ಬರುತ್ತೆ, ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಎಲ್ಲವೂ ಬರುವಂತ ಯೋಗ ಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಅಂತಲೇ ಇಂಡಿಕೇಶನ್. ಒಂದ್ ವೇಳೆ ಅದೇ ಪ್ರಾಡಕ್ಟ್ ಎಲ್ಲಾದ್ರೂ ಕೆಳಗಡೆ ಬಂದ್ಬಿಡ್ತು, ಕೆಳಗಡೆ ಹೋಗಿಬಿಡ್ತು ಅಂದಾಗ ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು. ಇದರ ಬಗ್ಗೆ ಖಂಡಿತ ಗಮನ ಕೊಡ್ಬೇಕು, ಪ್ರಿಕಾಷನ್ ಏನ್ ತಗೊಳ್ಬೇಕು ಕೊನೆಯಲ್ಲಿ ಹೇಳ್ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಇನ್ನು ಕೆಲವೊಮ್ಮೆ ಏನಾಗಿದೆ, ಗುಂಡಿಯಲ್ಲಿ ಬೀಳುವಂತ ಕನಸು ಬೀಳುತ್ತೆ. ಗುಂಡಿಯಲ್ಲಿ ನಾವೆಲ್ಲ ಒಂದು ಕಡೆ ಗುಂಡಿಯಲ್ಲಿ ಜಾರಿ ಗುಂಡಿಗೆ ಬಿದ್ದು ಬಿಡ್ತೇವೆ. ಸೊ ಇದು ವೆರಿ ಡೇಂಜರ್ ಅಂತ ಹೇಳ್ತೇನೆ. ಅದರ ಅರ್ಥ ಏನಂದ್ರೆ ಗುಂಡಿಯಲ್ಲಿ ಬಿದ್ದಿದ್ದೀರಾ, ಸೊ ನಿಮ್ಗೆ ಸಮಸ್ಯೆ ಆಗ್ತಂಡು. ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನೀವು ಸಿಕ್ಕಾಕೊಳ್ತೀರಾ, ಪ್ರಾಬ್ಲಮ್ ಆಗುತ್ತೆ ಅಂತಲೇ ಒಂದು ಇಂಡಿಕೇಶನ್ ಅಲ್ಲಿ ಬರ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಬಾರಿ ಏನಿದೆ, ಗುಂಡಿಯಲ್ಲಿ ಇದ್ದೀರಾ, ಗುಂಡಿಯಲ್ಲಿ ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ, ಬಟ್ ಯಾರೋ ಬಂದು ನಿಮ್ಮನ್ನ ಮೇಲೆತ್ತಾ ಇದ್ದಾರೆ ಅಂದಾಗ ಅದರ ಅರ್ಥ ಏನು? ಆ ಗುಂಡಿಯಲ್ಲದ್ದು ಬಿದ್ದಿದ್ದೀರಾ ಅಂದ್ರೆ ಜೀವನದಲ್ಲಿ ಸೋತೋಗಿದ್ದೀರಾ. ಯಾರೋ ನಿಮ್ಗೆ ಕೈ ಕೊಟ್ಟು ಮೇಲೆ ಇಳಿಸ್ತಾರೆ, ಅದರ ಅರ್ಥ ಯಾರೋ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಯಾರದೋ ಒಂದು ಸಹಾಯದಿಂದ ನೀವು ಮೇಲೆ ಎದ್ದು ಬರ್ತೀರಾ ಅಂತ ಒಂದು ಇಂಡಿಕೇಶನ್. ಕೆಲವೊಂದು ಬಾರಿ ಏನಾಗುತ್ತೆ, ಗುಂಡಿಗೆ ಹೀಗೆ ಬೀಳ್ತೀರಾ, ಹಾಗೇನೆ ಮೇಲೆ ಕೂಡ ಎದ್ದು ಬರ್ತೀರಾ. ಹೀಗೆ ಬೀಳುದು, ಮೇಲೆ ಎದ್ದು ಬರುದು, ಒಂಥರ ಒಂಥರ ವಿಶೇಷವಾದ ಕನಸು ಬೀಳುತ್ತೆ ನಿಮ್ಗೆ. ಗುಂಡಿಗೆ ಅಥವಾ ನೀರಿಗೆ ಬೀಳುದು, ಗುಂಡಿಗೆ ಬೀಳುದು, ಎಲ್ಲಿ ಕೂಡ ಹೀಗೆ ಬೀಳ್ತೀರಾ. ಹಾಗೇನೆ ಒಂದು ಫುಟ್ಬಾಲ್ ಹೇಗೆ ಹೀಗೆ ಕೆಳಗೆ ಬಿತ್ತು ಮೇಲೆ ಪುಟಿದೆದ್ದು ಬಂತು, ಅದೇ ರೀತಿ ಕೆಳಗೆ ಬೀಳ್ತೀರಾ, ಪುಟಿದೆದ್ದು ಮೇಲೆ ಬಂದಿರ ಅಂದಾಗ ಅದರ ಅರ್ಥ ಏನು ಅಂದ್ರೆ ಕೆಳಗಂತೂ ಬೀಳ್ತೀರಾ, ಬಟ್ ಖುದ್ದು ನೀವೇ ಅಲ್ಲಿಂದ ಆ ಸಮಸ್ಯೆಗಳಿಂದ ಮುಕ್ತರಾಗಿ ಹೊರ ಬರ್ತೀರಿ ಅಂತ ಒಂದು ದೊಡ್ಡ ಇಂಡಿಕೇಶನ್ ಅದು ಭಗವಂತನಿಂದ ಬರುವಂತದ್ದು. ಸೊ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಇದು 100% ಹಾಗೇನೆ ರಿಸಲ್ಟ್ ಕೊಡುತ್ತೆ. ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು ಅದನ್ನ. ಇನ್ನು ಕನಸಿನಲ್ಲಿ ನೀವು ಪ್ರಾಣಿಗಳನ್ನ ನೋಡ್ತೀರಾ, ಅದರಲ್ಲಿ ಕೆಲವೊಮ್ಮೆ ಸಿಂಹವನ್ನ ನೋಡ್ತೀರಾ, ಹುಲಿಯನ್ನ ನೋಡ್ತೀರಾ. ಒಂದು ವೇಳೆ ಅದು ಬಂತು ಅಂತ ರ್ಯಾರ್ ಬರುವುದು, ಅಷ್ಟು ಸುಲಭದಲ್ಲಿ ಬರುವುದಿಲ್ಲ ಅದೆಲ್ಲವೂ ಕೂಡ. ಬಟ್ ಅಂತದ್ದು ಬಂದು ಅಂದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ದೇವಿಯ ಅನುಗ್ರಹವನ್ನ ಪಡಿಲಿಕ್ಕಿದೆ, ದೇವಿಯ ಕೃಪೆಗೆ ಒಳಗಾಗ್ಲಿಕ್ಕಿದೆ, ದೇವಿಯ ಟೆಂಪಲ್ಗೆ ಹೋಗ್ಲಿಕ್ಕಿದೆ. ಹಾಗಾದ್ರೆ ಅದಕ್ಕೋಸ್ಕರ ಹುಲಿ ಕಾಣಿಸ್ಕೊಳ್ತಾ ಉಂಟು, ಸಿಂಹ ಕಾಣಿಸ್ಕೊಳ್ತಾ ಉಂಟು. ಖಂಡಿತ ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು, ಪರವಾಗಿಲ್ಲ. ಅಥವಾ ಬೈ ಡಿಫಾಲ್ಟ್ ಆಗಿ ನೀವು ಹೋಗಿರ್ತೀರಾ. ಆನಂತರ ಕೆಲವರಿಗೆಲ್ಲ ಆನೆ ಕಾಣಿಸ್ತದೆ, ಆನೆ ಕಾಣಿಸುವಾಗ ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಅಥವಾ ಗುರುವಿನ ಟೆಂಪಲ್ಗೆ ಹೋಗ್ಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಇದನ್ನ ನೀವೇ ಬೇಕಾದ್ರೆ ಫೈಂಡ್ ಔಟ್ ಮಾಡಿ, ಯಾವ ಪ್ರಾಣಿಗಳು ನಿಮ್ಗೆ ಕಂಡು ಬಂದಾಗ ಯಾವ ಯಾವ ರೀತಿಯ ಇಂಪ್ಯಾಕ್ಟ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅಂತ.
ಈ ಕನಸುಗಳಂತ ಏನಿರ್ತವೆ ಅದು ನಿಮ್ಮ ಸುಪ್ತ ಮನಸ್ಸಿನ ಆಟ, ಸಬ್ ಕಾನ್ಸಿಯಸ್ ಮೈಂಡ್ ನ ಆಟ ಅದು. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ನಡೆಯುವಂತ ಘಟನೆಗಳು ನೋಡಿ, ನೀವು ಮಲಗಿದಾಗ ಕೂಡ ನಿಮ್ಮ ಮೈಂಡ್ ಏನಿದೆ ಎಚ್ಚರವಾಗಿ ಇರುತ್ತೆ. ಅದು ನಿಮ್ಗೆ ಕನಸಿನ ರೂಪದಲ್ಲಿ ಕೆಲವೊಂದು ವಿಚಾರಗಳನ್ನು ತೋರಿಸಿಕೊಡುತ್ತೆ. ಹಾ, ಅದು ಯಾವಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಅದು ನೀವು ಬೆಳಿಗ್ಗೆ ಏಳುವುದಕ್ಕಿಂತ ಮುಂಚೆ ಏನು ಕನಸು ಅದು ಮಾತ್ರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ರಾತ್ರಿ ಹೊತ್ತು ಕನಸು ಬಿತ್ತು ನಿಮ್ಗೆ, ಅದೆಲ್ಲ ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯ ತೀರಾ ಕಡಿಮೆ. ಕೆಲವೊಂದು ಬಾರಿ ಏನಾಗುತ್ತೆ, ನಿಮ್ಗೆ ಈ ಪ್ರೇತಗಳು ಕಾಣಿಸ್ಕೊಳ್ಳೋದು, ಪ್ರೇತಗಳು ಬಂದು ಎಲ್ಲೋ ಒಂದ್ ಕಡೆ ನಿಮ್ಮ ಕುತ್ತಿಗೆಯನ್ನು ಒತ್ತಿ ಹಿಡಿಯುದು, ನೀವು ಆ ಅಂತ ಬೊಬ್ಬೆ ಹಿಡಿದು ಆ ಆ ಆ ಗೊತ್ತೇ ಇರೋದಿಲ್ಲ ನಿಮ್ಗೆ, ಏನೋ ಗೊರಕೆ ಹೊಡೆದಾಗೆ ಆದ್ರೂ ಬೊಬ್ಬೆ ಹಿಡಿತಾ ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ. ಇದೆಲ್ಲ ಒಂದು ನಿಮ್ಮ ಸುಪ್ತ ಮನಸ್ಸಿನ ಕ್ರಿಯೆಗಳಂತ ಹೇಳ್ತೇನೆ. ಹಾ, ಒಂದ್ ವೇಳೆ ಅಂತ ಪ್ರೇತ ಪಿಶಾಚಿ ಬಾಧೆ ಅದು ಇದು ಬಂದ ಈಶ್ವರನ ಟೆಂಪಲ್ಗೆ ನೀವು ಹೋಗಿ ಅಂತ ಹೇಳ್ತೇನೆ. ಅದು ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ. ಹಾಗಾದ್ರೆ ಪಿತೃ ಶಾಂತಿ ಬೇಕಾದೀತು, ಅದು ಪಿತೃಗಳಿಗೆ ಏನ್ ಬೇಕಾದನ್ನು ಕೊಡ್ಬೇಕಾದೀತು. ಅದಕ್ಕೋಸ್ಕರ ಅದೆಲ್ಲ ಒಂದ್ ಕಡೆ ಇಂಡಿಕೇಶನ್ ಕೊಡ್ತಾ ನಿಮ್ಗೆ ಬಂದು ಕುತ್ತಿಗೆಯಲ್ಲಿ ಹಿಡಿಯುವಂಥದ್ದು, ತೊಂದರೆ ಕೊಡುವಂಥದ್ದು, ಅಥವಾ ಆ ಬಾಯಲ್ಲಿ ನೀವು ಕಿರ್ಚಾಡುವಂಥದ್ದು, ಓ ಓ ಅಂತ ಕಿರ್ಚಾಡುವಂಥದ್ದು ನೋಡಿ. ಬೇಕಾದ್ರೆ ಕೆಲವರಲ್ಲಿ ಇದನ್ನ ಮಾಡಿಯೇ ಮಾಡಿರ್ತೀರಾ. ಸೊ ಅಂತ ಘಟನೆಗಳು ಘಟಿಸಿದಾಗ ಖಂಡಿತ ನಿಮ್ಗೆ ಪಿತೃಗಳ ಶಾಂತಿಗೆ ಬೇಕಾಗಿ ನಿಮ್ಗೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ, ಬಹಳ ವಿಚಿತ್ರವಾದ ಕನಸು ಬೀಳುತ್ತೆ. ಅಂದ್ರೆ ಎಲ್ಲೊಂದ್ ಕಡೆ ಯಾರೋ ಟಾಯ್ಲೆಟ್ ಮಾಡಿರ್ತಾರೆ, ಅದನ್ನ ಮೆಟ್ಟಿಕೊಂಡು ನೀವು ಹೋಗ್ತೀರಾ. ಕೆಲವೊಂದು ಬಾರಿ ಏನಾಗುತ್ತೆ, ಟಾಯ್ಲೆಟ್ ಮೇಲಿಂದ ಕೆಳಗೆ ನಿಮ್ಮ ಮೇಲಿಗೆ ಬೀಳುತ್ತೆ. ಒಂಥರ ಹೇಸಿಗೆ ಆಗುತ್ತೆ ನಿಮ್ಗೆ ಆ ಮೂಮೆಂಟ್ ಅಲ್ಲಿ. ಕೆಲವೊಮ್ಮೆ ಮೆಟ್ಟಿಕೊಂಡು ಹೋಗ್ತೀರಾ, ಕೆಲವೊಮ್ಮೆ ಮೈಗೆ ಮೆತ್ತಿಕೊಳ್ಳುತ್ತೆ, ಕೆಲವೊಮ್ಮೆ ಹೋಗುವಾಗ ಕಾಲಿಗೆ ತಾಗುತ್ತೆ. ಅದು ಬಹಳ ಶುಭಕರವಾದಂತಹ ಒಂದು ಇಂಡಿಕೇಶನ್ ನಿಮ್ಗೆ ಧನ ಪ್ರಾಪ್ತಿ ಅಂತ. 100% ಧನ ಪ್ರಾಪ್ತಿ. ಯಾರಿಗೆಲ್ಲ ಈ ಮಲ ಅಲ್ವಾ, ಅದಕ್ಕೆ ಹೇಳ್ಬೋದು ಮಲ, ಟಾಯ್ಲೆಟ್ ಅದನ್ನ ಮೆಟ್ಟಿಕೊಂಡು ಹೋಗುವಂತ ಕನಸು ಬಿತ್ತು, ಯಾರೋ ಎರಚಿದ್ರು, ನಿಮ್ಮ ಮೈಗೆ ಬಂದು ಸೇರ್ಕೊಂಡ್ಬಿಡ್ತು, ಮೇಲಿಂದ ಬಿತ್ತು, ಅಥವಾ ಅದರಲ್ಲಿ ಹೋಗ್ತಾ ಇದ್ದೀರಾ, 100% ನಿಮ್ಗೆ ಧನ ಪ್ರಾಪ್ತಿಯ ಯೋಗ ಆ ದಿನದ ಮಟ್ಟಿಗೆ. ನೀವು ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ಅಲ್ವಾ. ರೈಟ್, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಹಾ, ಅದಕ್ಕೆ ಉಲ್ಟಾ ಇನ್ನೊಂದು ಕನಸಿದೆ. ಅದೇನಂದ್ರೆ, ನೀವೇ ಖುದ್ದು ಟಾಯ್ಲೆಟ್ಗೆ ಹೋಗುದು, ಟಾಯ್ಲೆಟ್ ಮಾಡ್ಲಿಕ್ಕೆ ಕೂತ್ಕೊಳ್ಳುದು, ಟಾಯ್ಲೆಟ್ ಮಾಡುದು ನೀವು ಅಲ್ವಾ. ಒಂದಷ್ಟು ಜನ ನಿಮ್ಮನ್ನ ನೋಡುದು, ಏನೋ ಅವಾಗ ದುಡ್ಡು ಲಾಸ್ ಆಗ್ತಾ ಉಂಟು ಅಂತ ಅರ್ಥ. ನಿಮ್ಗೆ ದುಡ್ಡಿನ ಖರ್ಚಿ ವೆಚ್ಚಕ್ಕೆ ದುಡ್ಡಿಲ್ಲ, ನಿಮ್ಮ ಹತ್ರ ದುಡ್ಡು ಬೇಕು, ಅದು ಎಲ್ಲಿಂದಲೂ ಬರಬೇಕು. ಅದಕ್ಕೋಸ್ಕರ ದಾರಿ ಹುಡುಕ್ತಾ ಇದ್ದೀರಾ, ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಅದಕ್ಕೋಸ್ಕರ ಟಾಯ್ಲೆಟ್ ಅಲ್ಲಿ ನೀವು ಕೂತ್ಕೊಂಡು ಚಿಂತೆ ಕೂಡ ಅಲ್ಲಿ ಅದನ್ನೇ ಮಾಡ್ತೀರಾ. ಬಟ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ನೀವು ಟಾಯ್ಲೆಟ್ ಮಾಡ್ತಾ ಇದ್ದೀರಾ ಅಂದಾಗ ಅದು ಇಂಡಿಕೇಶನ್ ಕೊಡ್ತಾ ಉಂಟು ನಿಮ್ಮಿಂದ ದುಡ್ಡು ಹೊರಟೋಗುತ್ತೆ, ಅಥವಾ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವಿಶೇಷ ದುಡ್ಡು ಬೇಕು ನಿಮ್ಗೆ. ಅದಕ್ಕೋಸ್ಕರ ಒಂದು ತೀವ್ರ ಗತಿಯ ಪ್ರಯತ್ನ ಆ ಮೂಮೆಂಟ್ ಅಲ್ಲಿ ನಡೀತಾ ಇರ್ತದೆ. ಅದಕ್ಕೋಸ್ಕರ ಕನ್ಸು ಕೂಡ ಬಿದ್ದಿರ್ತದೆ. ಧನ ಲಾಭ ಆಗ್ಬೇಕಾದ್ರೆ ಹೇಗೆ ನಿಮ್ಗೆ ಆ ಒಂದು ಇದು ಬಂದು ಮೈಗೆ ಸೇರಿಕೊಳ್ತೆ ಹೇಳಿದ್ದೇನೆ, ಅದು ಹಾಗೆ ಆಗುತ್ತೆ. ಧನ ಇನ್ನು ಬೇಕು, ಸಾಲ ತೀರಿಸ್ಲಿಕ್ಕಾದ್ರೂ ಬೇಕು ಅಂದಾಗ ಟಾಯ್ಲೆಟ್ ಮಾಡುವಂತ ಕನಸು ಬೀಳುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗುತ್ತೆ. ಓಕೆ, ಹಾಗಾದ್ರೆ ಒಂದಷ್ಟು ಕನಸಿನ ವಿಚಾರಗಳನ್ನ ಹೇಳಿಕೊಟ್ಟಿದ್ದೇನೆ. ಟೆನ್ಷನ್ ತಗೊಳ್ಳುವಂತ ಅಗತ್ಯ ಇಲ್ಲ. ನಾನು ಯಾವುದನ್ನ ಪ್ರಾಕ್ಟಿಕಲ್ ಆಗಿ ಇಷ್ಟವರೆಗೆ ನೋಡಿದ್ದೇನೆ ಅದನ್ನು ಹೆಚ್ಚಾಗಿ ಹಂಚಿಕೊಂಡಿದ್ದೇನೆ. ಮತ್ತೆ ಆಹಾ ಓಹೋ ಊಹಾಪೋಹ ಅದನ್ನ ಯಾವುದನ್ನು ಹಂಚಿಕೊಳ್ಳಿಕ್ಕೆ ಹೋಗ್ಲಿಲ್ಲ. ಅದರಿಂದಾಗಿ ನಾನು ಬೇರೆ ಅದರ ಬಗ್ಗೆ ಮಾತಾಡೋಗ್ಲಿ. ಈಗ ಕೆಲವರೆಲ್ಲ ಹೇಳ್ತಾರಲ್ವಾ, ನಾನು 3 ಜಡೆ ಹಾವು ಕಂಡೆ, 5 ಜಡೆ ಹಾವು ಕಂಡೆ, 10 ಜಡೆ ಹಾವು ಕಂಡೆ, ಮತ್ತೆ ಅನಂತರ ಕೆಲವರೆಲ್ಲ ಜಡೆ ಇರುವ ಹಾವು ಕಂಡೆ. ಜಡೆ ಅಂದ್ರೆ ಅದಕ್ಕೆ ಕೂದಲು ಬಂದಿರುವ ಹಾವು ಕಂಡೆ. ಸೊ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ನಾನು ನೋಡಿಲ್ಲ, ಆದ್ರಿಂದ ನಾನು ನಿಮ್ಮ ಮುಂದೆ ಇಡುವ ಹಾಗೆ ಕೊಡಲ್ಲ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ ನೋಡಿದ ಒಂದಷ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದು 100% ಹಾಗೇನೆ ಕೆಲಸ ಮಾಡುತ್ತೆ. ನೀವು ಅದರ ಬಗ್ಗೆ ಬೇಕಾದ್ರೆ ಯೋಚನೆ ಮಾಡಿ ನೋಡ್ಬೋದು. ಓಕೆನಾ. ಹಾಗಾದ್ರೆ ಈಗ ಕೆಟ್ಟ ಕನಸುಗಳು ಬಂದಾಗ ಏನ್ ಮಾಡ್ಬೇಕು ಅದು ವಿಚಾರ. ಓಕೆನಾ. ಕೆಟ್ಟ ಕನಸುಗಳು ಬಿತ್ತು, ಈಗ ಅಗ್ನಿ ಉರಿಯುವಂತದ್ದು ಬಿತ್ತು, ಟಾಯ್ಲೆಟ್ಗೆ ಹೋಗುವಂತದ್ದು ಬಿತ್ತು, ಗುಂಡಿಗೆ ಬೀಳುವಂತದ್ದು ಬಿತ್ತು ಅಲ್ವಾ, ಏತೋ ಇಂಥದ್ದು ಕೆಟ್ಟ ಕನಸುಗಳು ಬಿತ್ತು, ಆ ದಿನ ಹೇಗೋ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅಂತ ಕನಸುಗಳು ಬಂದ ತಕ್ಷಣ ನೀವು ಹೇಳ್ತೀರಲ್ವಾ, ಎದ್ದ ತಕ್ಷಣ ಮತ್ತೆ ಮಲಗಿ ಅಂತ ಹೇಳ್ತೇನೆ. ಮತ್ತೆ ಮಲಗಿ ಮತ್ತೊಂದು ಅರ್ಧ ಗಂಟೆನೋ 1 ಗಂಟೆನೋ ನಿದ್ದೆ ತೆಗೀರಿ. ಓಕೆನಾ. ಆ ಕನಸಲ್ಲಿಗೆ ಸಮಾಪ್ತಿ ಆಯ್ತು. ಈಗ ಅದ್ರಲ್ಲಿ ಏನ್ ಸಮಸ್ಯೆ ಬರ್ಬೇಕು, ಅದು 100% ಬರುದಿಲ್ಲ. ನೀವು ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಓಕೆನಾ. ಈಗ ಅಗ್ನಿ ಕಾಣಿಸ್ಕೊಂತು ನಿಮ್ಗೆ, ಅಗ್ನಿ ಕಾಣಿಸ್ಕೊಂಡು ನಿಮ್ಗೆ ಈಗ ಗೊತ್ತಿದೆ, ನಾನು ಹೇಳಿದೆ ಈಗ ಅಗ್ನಿ ಕಾಣಿಸ್ಕೊಂಡಾಗ ಏನಾಗುತ್ತೆ, ಬೆಳ್ಳಂ ಬೆಳಿಗ್ಗೆ ಅಗ್ನಿ ಕಾಣಿಸ್ಕೊಂತು, ನೀವು ಆ ಕೂಡಲೇ ಎದ್ದು ಬಿಟ್ರಿ, ಹೆದರಿಕೆ ಅಂತ ಆಗಿದೆ. ಇವತ್ತು ಯಾರ ಜೊತೆ ಜಗಳ ಆಗುದುಂಟ, ನೀವೇನ್ ಮಾಡಿ, ಹೇಳುವುದೇ ಬೇಡ, ಅಲ್ಲಿ ಮತ್ತೆ ಮಲಗಿ ನಿದ್ದೆ ಮಾಡಿ ಒಂದು ಅರ್ಧ 1 ಗಂಟೆ, ಅಲ್ಲಿಗೆ ಫಿನಿಶ್. ಓಕೆನಾ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಅದನ್ನ ಉಲ್ಟಾ ಮಾಡಿದಾಗ ಆಯ್ತು, ಏನು ಮಾಡೋಕ್ಕಾಗಲ್ಲ. ಹಾ, ಅದರ ಜೊತೆಗೆ ಅಂಥದ್ದೇನಾದ್ರೂ ಕೆಟ್ಟ ಕನಸು ಬಿತ್ತು, ನಾನು ಹೇಳ್ತೀನಿ ಆ ದಿನ ಪೂರ್ತಿ ಪ್ರಿಕಾಷನ್ ತಗೊಳ್ಳಿ. ಒಂದು 2-3 ದಿನ, ಹೆಚ್ಚಾಗಿ 2-3 ದಿನ ಪೂರ್ತಿ ಪ್ರಿಕಾಷನ್ ತಗೊಳ್ಳಿ. ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಅವಸರದ ನಿರ್ಣಯ ಬೇಡ. ಮಾತಾಡುವಾಗ ಬಹಳ ಜಾಗರೂಕರಾಗಿರಿ. ಯಾವುದೇ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ಒಂದು 2-3 ದಿನ, ಆನಂತರ ಪರವಾಗಿಲ್ಲ. ಓಕೆನಾ. ಯಾಕಂದ್ರೆ ನಮ್ಮ ಒಂದು ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿದಾಗ ಯಾವ ಸಮಸ್ಯೆಯನ್ನು ಕೂಡ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದಾಗಿ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಈ ಒಂದು ವಿಪತ್ತಿನಿಂದ ನೀವು ಪಾರಾಗಿಬಿಡ್ತಾರೆ, ಏನು ಸಮಸ್ಯೆ ಇಲ್ಲ. ಒಳ್ಳೆ ಕನಸು ಬಿದ್ದಾಗ ಏನು ಮಾಡ್ಬೇಕಂತೇನಿಲ್ಲ, ಖುಷಿಯಾಗಿರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗಿದೆ. ಓಕೆನಾ. ಹಾಗಾದ್ರೆ ನನಗೆ ಪಕ್ಕನ ನೆನಪಿಗೆ ಏನೆಲ್ಲ ಬಂದಿದೆ ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಮತ್ತೆ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಶೇರ್ ಮಾಡಿ, ಬಹಳ ಫೇವರಬಲ್ ಆಗಿದೆ. ಬೆಂಗಳೂರು ಕ್ಲಾಸ್ಗೆ ಬರುವವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಡೀಟೇಲ್ಸ್ ಅನ್ನ ಹಾಕಿದ್ದೇನೆ. ಅಲ್ಲಿ ಫೋನ್ ನಂಬರ್ ಅನ್ನ ಇಟ್ಟುಕೊಂಡು ದಯವಿಟ್ಟು ಅವರಿಗೆ ಕರೆ ಮಾಡಿ ಡೀಟೇಲ್ ಅನ್ನ ಪಡ್ಕೊಂಡು ಒಂದ್ ಸ್ವಲ್ಪ ಹಣ ಹಾಕಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸಿ. ಬಹಳ ಫೇವರಬಲ್ ಆಗಿದೆ, ಯಾಕಂದ್ರೆ ಆ ಕ್ಲಾಸ್ ಆ ರೀತಿ ಅಲ್ಟಿಮೇಟ್ ಆಗಿರ್ತದೆ. ನೀವು ಬಂದು ಸೇರ್ಕೊಳ್ಳಿ. ಆ ನಂತರ ನನಗೆ ಹೇಳಿ, ಎರಡನೇ ದಿವಸ ಸಂಜೆ ನೀವು ಹಾಲ್ನಿಂದ ಹೊರಗೆ ಹೋಗುವಾಗ ನನಗೆ ಹೇಳಿ ಹೋಗಿ, ಸರ್ ಕ್ಲಾಸ್ ಹೇಗಿತ್ತು, ಅವಾಗ ಗೊತ್ತಾಗುತ್ತೆ ನಿಮಗೆ. ಸರ್ ಎಣಿಸ್ಲಿಲ್ಲ ಸರ್ ಈ ರೀತಿ ಕೂಡ ಸಿಗ್ಬೋದಂತ, ನಿಮ್ಮ ಬಾಯಿಂದ ಬಂದೇ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಓಕೆ, ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ನನ್ನನ್ನು ನಾನೇ ಹೊಗಳಿಸ್ಕೊಳ್ತಾ ಇಲ್ಲ. ಬಟ್ ಅದು ಇರುವುದು ಹಾಗೇನೆ, ಅಲ್ಟಿಮೇಟ್ ಟೆಕ್ನಿಕ್ ಇದೆ, ನಾನು ಇಲ್ಲ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾರ್ಮಲ್ ಆದ ಟೆಕ್ನಿಕ್ ಅಲ್ಲ ಅದು, ನಿಮಗೆ ಪುಸ್ತಕದಲ್ಲಿ ಸಿಗುವ ಟೆಕ್ನಿಕ್ ಅಲ್ಲ ಅದು, ಬೇರೆನೇ ರೀತಿಯ ಟೆಕ್ನಿಕ್ ಇರ್ತದೆ. ರೈಟಾ? ನಾನು ಇಲ್ಲಿ ಹೇಳಿಕೊಡುವ ಟೆಕ್ನಿಕ್ ಕೂಡ ಅಲ್ಲ, ಡಿಫ್ರೆಂಟ್ ವೇ ಅಲ್ಲಿ ಇರ್ತದೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಯಾಕಂದ್ರೆ ನಾನು ಇಲ್ಲಿ ಹೇಳಿಕೊಡ್ದೇನು ನಿಮ್ಗೆ ಗೊತ್ತಿರಬೇಕು. ಯಾವತ್ತಿದ್ರು ಕೂಡ ನೆನ್ಪಿಟ್ಕೊಳ್ಳಿ, ಆನೆಗೆ ಜಗಿಲಿಕ್ಕೆ ಒಂದು ದಾಡೆ, ತೋರಿಸ್ಲಿಕ್ಕೆ ಮತ್ತೊಂದು ಬೇರೆನೆ ದಾಡೆ. ಅರ್ಥ ಆಯ್ತಾ? ಜಗಲಿಕ್ಕೆ ಒಂದು ಹಲ್ಲು, ತೋರಿಸ್ಲಿಕ್ಕೆ ಬೇರೆನೆ ಹಲ್ಲು. ಅದೇ ರೀತಿ ನಮ್ದು ಕೂಡ ಇಲ್ಲಿ ಹೇಳಿಕೊಡುವಂತದ್ದೇ ಬೇರೆ, ಅಲ್ಲಿ ಹೇಳಿಕೊಡುವಂತದ್ದೇ ಬೇರೆ ಅಲ್ವಾ? ತೋರಿಸ್ಲಿಕ್ಕೆ ಒಂದು, ಮತ್ತೆ ಉಪಯೋಗ ಮಾಡೋದು ಮತ್ತೊಂದು. ಆ ರೀತಿ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸ್ಕಿಪ್ ಮಾಡಿದೆ ನೋಡಿದ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.